ಫಸ್ಟ್ ಅಲ್ಲ ಇವರೆಲ್ಲಾನು ಬಂದು ನಮ್ಗೆ ಕಂಪ್ಲೇಂಟ್ ಮಾಡ್ತಾರೆ, ಸ್ಥಳೀಯರೆಲ್ಲರೂ ಬಂದು ಕಂಪ್ಲೇಂಟ್ ಮಾಡ್ತಾರೆ, ಇದು ರಾಜಕೀಯ ಎಲ್ಲ ಒತ್ತುವರಿ ಮಾಡಿದ್ದಾರೆ ಅಂತ. ಮತ್ತೆ ಇದು TS ರಾಜಶೇಖರ್ ಅವರು 7ನೇ ತಾರೀಕು 1/2023 ಇದು ಕೊಡ್ತಾರೆ, ಅಪ್ಲಿಕೇಶನ್ ಹಾಕ್ತಾರೆ. ಮತ್ತೆ ರಿಯಾಜ್ ಅಹಮದ್ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ಅಂತ ಅದರಲ್ಲಿ ಈ ಚರ್ಚೆಗೆ ತರಲ್ಲ. ಅಜೆಂಡಾ ಬುಕ್ಕಲ್ಲಿ ಎಲ್ಲೂ ತಂದಿಲ್ಲ ಅವರು ರಿಯಾಜ್ ಅಹಮದ್ ಅಧ್ಯಕ್ಷತೆಯಲ್ಲಿ. ಮತ್ತೆ ಇದೇ ಸಬ್ಜೆಕ್ಟ್ನ ಶಬಾನಾ ಬೇಗಂ ಅಧ್ಯಕ್ಷತೆಯಲ್ಲೂ ತರ್ತಾರೆ, ಆ ಬುಕ್ಕಲ್ಲೂ ಅವರ ಸಬ್ಜೆಕ್ಟ್ ತಂದಿಲ್ಲ. ಇತರೆ ವಿಷಯದಲ್ಲಿ ಬಿಟ್ಟು ಪಾಸ್ ಮಾಡಿದ್ದಾರೆ ಅವರು. ಅದು ನಮ್ಮ ಇದಕ್ಕೆ ಬರ್ದಿರ ಸೈನ್ ಎಲ್ಲ ಮಾಡಿಸ್ಕೊಂಡಿದ್ದಾರೆ, ಮಾಡಿದ್ವಿ. ಸರ್ ಅದೇನಂತಂದ್ರೆ ಅಲ್ಲ ಅವ್ರಿಗೆ ಗೊತ್ತಿಲ್ಲ, ಆ ಅಜೆಂಡಾ ಬುಕ್ ಅಲ್ಲಿ ಅವತ್ತು ಗ್ಯಾಪ್ ಬಿಟ್ಕೊಂಡ್ಬಿಟ್ಟು ಕೆಳಗಡೆ ಸೈನ್ ಮಾಡಿಸ್ಕೊಳ್ತಾರೆ ಮೀಟಿಂಗ್ ಬಂದಾಗ. ಮತ್ತೆ ಇವ್ರಿಗೆ ಯಾವ ವಿಷಯಗಳು ಬೇಕೋ ಅವೆಲ್ಲ ವಿಷಯಗಳಲ್ಲಿ ಚರ್ಚೆ ಹಾಕೊಂಡ್ಬಿಟ್ಟು ಕೊನೆಗೆ ತಗೊಂಡ್ಬಿಡ್ತಾರೆ. ಇದು 2 ತರ ಬುಕ್ ಅಲ್ಲಿ, ಅಜೆಂಡಾ ಬುಕ್ ಅಲ್ಲಿ 2 ಬುಕ್ ಅಲ್ಲಿ ಸಹ ಅದು ಬರಲ್ಲ, ಮೀಟಿಂಗ್ ಬರಲ್ಲ. ಮತ್ತೆ ಯಾವುದೇ ಕಾರಣಕ್ಕೂ ಇದಿರಲ್ಲ, ಅದು ಅಜೆಂಡಾ ಬುಕ್ ಅಲ್ಲಿ ಎಲ್ಲ ಸಬ್ಜೆಕ್ಟ್ ಇಲ್ಲ. ಆದರೆ ಎಲ್ಲರ ಸರ್ವಾನುಮತನ ಅಂಗೀಕರಿಸಲಾಗಿದೆ ಅಂತ ಹೇಳ್ಬಿಟ್ಟು ಇದು ಕೊಟ್ಬಿಡ್ತಾರೆ. ಅದು ಮೊನ್ನೆ ನಮ್ಮ ತೆಗೆಯವರು ಪಬ್ಲಿಕ್ ಬಂದು ಕಂಪ್ಲೇಂಟ್ ಮಾಡ್ತಾರೆ. ಏನೋ ನಗರಸಭೆ ಅಲ್ಲೆಲ್ಲ ಇರೋರು ಗೋಕುಲನಗರ ವಾರ್ಡ್ ಅಲ್ಲಿರೋ ಜನರೆಲ್ಲ ಬಂದು ಕಂಪ್ಲೇಂಟ್ ಮಾಡ್ತಾರೆ. ಏನಂತಂದ್ರೆ ಈ ತರ ನೀವು ಪಾಸ್ ಮಾಡಿದ್ದೀರಾ, ನಮ್ಮ ಮನೆಗಳಿಗೆಲ್ಲ ನೀರು ನುಗ್ಗುತ್ತಾ ಇದೆ, ನಾಳೆ ಬೆಳಿಗ್ಗೆ ನಮ್ಗೆ ತೊಂದರೆ ಆಗುತ್ತೆ, ದಯವಿಟ್ಟು ಇದನ್ನು ತೆರವು ಮಾಡಿಕೊಟ್ಟು ಅನುಕೂಲ ಮಾಡ್ಕೊಡಿ ನಗರಸಭೆ ಮೀಟಿಂಗ್ ಅಲ್ಲಿ ಅಂತ ಇವ್ರಿಗೆ ಲೆಟರ್ ಕೊಡ್ತಾರೆ. ಇವ್ರು ಆ ಲೆಟರ್ ತಗೊಂಡ್ಬಂದು ಕೊಡ್ತಾರೆ. ಇಲ್ಲಿ ಲೆಟರ್ ಬಂದು ತಗೊಂಡಾಗ ಪರಿಶೀಲನೆ ಮಾಡಿದ್ರೆ ಒಂದು ಮೀಟಿಂಗ್ ಬರ್ತಲ್ಲ, ಅಲ್ಲಿ ಸ್ಥಳದಲ್ಲಿ ಇರೋದಂತ ಇದು ರಾಜಕಾಲುವೆದು ನಕ್ಷೆಗಳು ತಾಲೂಕು ಆಫೀಸಲ್ಲೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ರು. ಅದ್ರ ಬಗ್ಗೆ ಇದು ಮ್ಯಾಪ್ ಅಲ್ಲಿ ಕಾಲುವೆ ಹೋಗಿರೋದು ಎಲ್ಲ ಇದೆ. ಬಟ್ ಸ್ಥಳದಲ್ಲಿ ಪರಿಶೀಲನೆ ಮಾಡಿದ್ರೆ ಒಂದೂ ಇಲ್ಲ, ಎಲ್ಲ ಕ್ಲೀನ್ ಆಗಿ ರೋಡ್ ಹಾಕ್ಬಿಟ್ಟು ಸೈಡ್ಗಳು ಮಾಡ್ಬಿಟ್ಟು ಎಲ್ಲ ಮಾರಾಟಕ್ಕೆ ಇಟ್ಟಿರ್ತಾರೆ. ಇದು ನಗರ ಪ್ರಾಧಿಕಾರಕ್ಕೆ ಜವಾಬ್ದಾರಿ ಅಂತ ಬರುತ್ತೆ. ಮುಳಬಾಗ್ಲಲ್ಲಿ ನಗರ ಪ್ರಾಧಿಕಾರ ಬಂದು ಮುಳಬಾಗ್ಲೇ ಇದೆ, ಇಲ್ಲಿ ಕೆಡಿಯೇ ಇಲ್ಲ. ನಗರ ಪ್ರಾಧಿಕಾರ ಇಲ್ಲೇ ಬರುತ್ತೆ. ಇಲ್ಲಿನವರು ಎಲ್ಲ ತುಂಬಾ ಹಾಕೊಂಡು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಪ್ರತಿಯೊಂದು ಹತ್ರನೂ ಸಹ ಸೈನ್ ಮಾಡಿಸ್ಬಿಟ್ಟು ಗೊತ್ತಿಲ್ದಿರಾನೆ ಇವ್ರು ಗೊತ್ತಿದ್ದು ಏನೋ ಗ್ಯಾಪಲ್ಲಿ ಬುಕ್ಕಲ್ಲಿ ಗ್ಯಾಪಲ್ಲಿ ಇಟ್ಕೊಂಡ್ಬಿಟ್ಟು ಪ್ರತಿಯೊಂದು ಸೈನ್ ಮಾಡಿಸ್ಕೊಂಡು ಎಲ್ಲರ ಹತ್ರನೂ ಅನುಮತಿ ತಗೊಂಡ್ಬಿಟ್ಟು ಮೂವ್ ಮಾಡಿರ್ತಾರೆ. ಇದು ಕಾನೂನು ಬಾಹಿರ ಹೊರತೆ ಅಕ್ರಮವಾಗಿರುತ್ತೆ. ಇದನ್ನು ಮುಂದಿನ ಹೋರಾಟಕ್ಕೆ ತಗೊಂಡು ಹೋಗಿ ಎಲ್ಲ ರೆಡಿ ಮಾಡ್ತಾರೆ. ಅಜೆಂಡಾದಲ್ಲಿ ಕೇಳಿದ್ದಕ್ಕೆ ನೀವು ಲೋಕಾಯುಕ್ತಗೆಲ್ಲ ಕೊಡಿ ಅಂತ ಹೇಳಿದ್ರಿ. ರೆಸ್ಪಾನ್ಸ್ ಇವಾಗಿಲ್ಲ, ನಾನು ಕರೆಕ್ಟಾಗಿ ಮಾಡಿದ್ದೀನಿ ಅಂತ ಹೇಳಿದ್ರು ಕಮಿಷನರು. ನೀವು ಎತ್ಕೊಂಡೋಗಿ ಲೋಕಾಯುಕ್ತಗೆ ಮುಂದಿನ ಕ್ರಮಕ್ಕೆ ಹೋಗಿ ಅಂತ ಹೇಳಿದ್ರು. ಮತ್ತೆ ಇನ್ನೊಂದು ಈ ಉದ್ದೇಶ ಇಟ್ಕೊಂಡು ಸರ್, ಇಲ್ಲಿ ಸ್ಥಳೀಯರು ನಾವೊಂದು ಜಮೀನ್ ತಗೊಳ್ತೀವಿ, ಏನೋ 15 ಅಡಿ 40 ಅಡಿ ಒಂದು ಜಮೀನ್ ತಗೊಳ್ತೀವಿ. 15 ಅಡಿ 40 ಜಮೀನು ಪಕ್ಕದಲ್ಲಿ ಇರೋವನ್ನ ನಮ್ಮ ಮೇಲೆ ಬೇಕಾದಂಗೆ ಈ ಉದ್ದೇಶಕ್ಕೆಲ್ಲ ನಾವು ಕೋರ್ಟ್ ಅಲ್ಲಿ ವಿಪ್ ಕೊಟ್ಟಿದ್ದೀವಿ. ನಾನೇ ಪ್ರೆಸಿಡೆಂಟ್ ಎಲೆಕ್ಷನ್ ನಮ್ಮ ಕ್ಯಾಂಡಿಡೇಟ್ ಆಗಿದ್ರು, ಆ ವಿಪ್ ಕೊಟ್ಟಿದ್ದಕ್ಕೆ ನಾನು ಜಮೀನ್ ತಗೊಂಡಿದ್ಮೇಲೆ ಬೇಕಾದಂಗೆ ನಮ್ಮ ಮೇಲೆ ಬರ್ತಾರೆ. ಬಂದ್ಬಿಟ್ಟು ಏನ್ ಹೇಳ್ತಾರೆ ಅಂದ್ರೆ, ನಮ್ಮ ನಗರಸಭೆ ಸದಸ್ಯರಿಂದ ನಮ್ಮ ರಾಜ್ಯಕ್ಕೆ ಕಳಿಸ್ಕೊಡ್ತಾರೆ. ನಿನಗೆ 15-40 ಅಡಿ ಬೇಕು ಅಂತ ಹೇಳಿದ್ರೆ ನೀನು ಕೋರ್ಟ್ ಇರೋ ವಿಪ್ಪನ್ನು ವಾಪಸ್ ತಗೋಬೇಕು. ನೀನು ವಾಪಸ್ ತಗೊಂಡ್ರೆ ಮಾತ್ರ ನಿನ್ನ ಕಾನೂನು ಇದೆ, ನಾವು ಅದಕ್ಕೆ ಹೋಗಕ್ಕಾಗಲ್ಲ. ನಾವ್ ಹೇಳ್ತೀವಿ ನೋಡಪ್ಪ ಕಾನೂನು ರೀತಿ ಏನ್ ಕ್ರಮ ಜರುಗಿಸ್ಲಿ, ನಾವಾಗೆಲ್ಲ ವಿಪ್ ವಾಪಸ್ ತಗೊಂಡ್ಬರಕ್ ಆಗಲ್ಲ ಅಂತ. ಅದಕ್ಕೆ ಬೇಕಾದಂಗೆ ನಮ್ಮ ಪಕ್ಕದಲ್ಲಿರೋನ್ನ ಹೇಗಾಕೊಂಡು ಅವ್ರದ್ದಿರೋದು 21 ಅಡಿ ಸ್ಥಳದಲ್ಲಿ 34 ಅಡಿ ಅವ್ರು ಕಟ್ಟಿರ್ತಾರೆ. ಅದಕ್ಕೆ ನಗರಸಭೆಯಿಂದ ನೋಟಿಸ್ ಕಳಿಸ್ತಾರೆ. ಏನು 7ನೇ ತಾರೀಕು ನಗರಸಭೆಯಿಂದ ನೋಟಿಸ್ ಕಳಿಸ್ತಾರೆ. ಇದು ನೀವು 34 ಅಡಿ ಹೆಚ್ಚುವರಿ ಆಗಿದ್ದೀರಲ್ಲ, ಇದಕ್ಕೆ ಸಂಬಂಧಪಟ್ಟ ದಾಖಲೆ ಕೊಡಿ ಅಂತ, ಇಲ್ಲ ಅಂದ್ರೆ ತೆರವು ಮಾಡ್ಕೊಡಿ ಅಂತ. ಅವ್ರು 7/7ರಿಂದ ನಮ್ಮ ನಗರಸಭಾ ಸದಸ್ಯರ ಕುಮ್ಮಕ್ಕಿಂತ ಕಮಿಷನರ್ ಪ್ರೆಸರ್ ಹಾಕಿ ಮತ್ತೆ ಅವ್ರ ಹತ್ರ ಹೋಗ್ದಿರ ಹಂಗೆ ಇಟ್ಕೊಳ್ತಾರೆ ಪೆಂಡಿಂಗ್ ಆಗಿ. ಇವತ್ತು ಮೀಟಿಂಗ್ ಅಲ್ಲಿ ಕರೆ ಬಂದ್ರೆ ಅವ್ರನ್ನ ಕರ್ಕೊಂಡ್ಬಂದು ಜನರಲ್ ಮೀಟಿಂಗ್ ಅಲ್ಲಿ, ಮಾಮೂಲಿ ಕೌನ್ಸಿಲರ್ಸ್ ಮೀಟಿಂಗ್ ಅಲ್ಲಿ ಪಬ್ಲಿಕ್ ಅಲೋ ಮಾಡೋದಕ್ಕೆ ಅದೇ ಸದಸ್ಯರು ತುಂಬಾ ಮುಂದೆ ಬರ್ತಾರೆ. ಇದು ವೈಯಕ್ತಿಕ ದ್ವೇಷದಿಂದ ಬೇಗ ಇಲ್ಲೂ ಬಂದಿರೋ ತೊಂದರೆ ಎಲ್ಲ ಕೊಡಕ್ ಬರ್ತಾರೆ. ಸ್ವಂತ ಅವ್ರು ವೈಯಕ್ತಿಕ ನಮ್ಮ ಈ ತರ ಇದರಿಂದ ನಾವು ತಗೊಂಡಿರೋ ಜಮೀನು ನಮ್ದು ಇದಕ್ಕೆಲ್ಲ ಪರ್ಸನಲ್ ಎಲ್ಲ ಟಾರ್ಗೆಟ್ ಮಾಡ್ಕೊಂಡು ನಮ್ಗೆ ಈ ತರ ತೊಂದರೆ ಕೊಡ್ತಾ ಇದ್ದಾರೆ. ನಾಗರಾಜ್ ಸರ್, ನಗರಸಭಾ ಸದಸ್ಯರು ಇಲ್ಲಿರೋಂತ ಸ್ಥಳೀಯ ನಗರಸಭಾ ಸದಸ್ಯರಂತ ನಾಗರಾಜ್ ಅವರು ಕಮಿಷನರ್ ಹೇಳ್ಬಿಟ್ಟು ಪ್ರೆಸರ್ ಹಾಕಿ ಅವ್ರು ಇದ್ ಮಾಡ್ಕೊಂಡು ನಮಗೆ ಇಲ್ದಿರೋ ಬದಲು ತೊಂದರೆ ಮಾಡ್ತಾ ಇದ್ದಾರೆ. ಏನೋ ಅವ್ರು ಬಿಟ್ಕೊಟ್ಟಿರೋ ಉದ್ದೇಶದಿಂದ ಅವ್ರ ಜೊತೆಗೆ ಇನ್ ಕೆಲವು ಸೇರ್ಕೊಂಡು ಈ ತರ ಮಾಡ್ತಾ ಇದ್ದಾರೆ. ಇಷ್ಟು ಮಾತಾಡೋದು.